ಸರ್, ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಅಂತ ನಾನು ನಿಮಗೆ ಹೇಳಿದ್ದೀನಿ. ಆ ಒಂದು ಚಳ್ಳಕೆರೆಯಿಂದ ನಾವು ಕೇವಲ ಒಂದು 20 ಕಿಲೋಮೀಟ್ರ್ ಹೋದರೆ ಒಳ್ಳೆ ಒಂದು ಹೈವೇಲಿ ಹೋಗ್ತೀವಿ. ಹೈವೇಯಿಂದ ನಾವು ಜಸ್ಟ್ 1 ಕಿಲೋಮೀಟ್ರ್ ಒಳಗಡೆ ಹೋದರೆ ಒಳ್ಳೆ ಜಮೀನು ತೋರಿಸ್ತೀನಿ, ಬನ್ನಿ. ಮತ್ತು ನಿಮಗೆ ಒಳ್ಳೆ ತಾರ್ ರೋಡಿಂದ ಕೇವಲ 1 ಕಿಲೋಮೀಟ್ರ್ ಒಳಗಡೆ ಹೋದರೆ ಒಳ್ಳೆ ರಸ್ತೆ ಇದೆ. ಹೋಗೋದಕ್ಕೂ ಸಹ ರಸ್ತೆಗೇನು ಸಮಸ್ಯೆ ಇಲ್ಲ, ಒಳ್ಳೆ ರಸ್ತೆನೂ ಸಹ ಇದೆ. ರಸ್ತೆಯಿಂದ ಸೀದಾ ನಾವು 4 ಎಕರೆ 15 ಗುಂಟೆ ಜಮೀನಿಗೆ ಹೋಗೋಣ. ತುಂಬ ಒಳ್ಳೆ ಎಕ್ಸಲೆಂಟ್ ಸಾಯಿಲ್ಲು, ಕೆಂಪು ಭೂಮಿ. ಬೆಂಗಳೂರಿಂದ ಜಮೀನಿಗೆ 220 ಕಿಲೋಮೀಟ್ರ್ ಆಗುತ್ತೆ. ಯಾಕಂದರೆ ಎಕ್ಸಾಕ್ಟ್ ಹೇಳ್ತೀವಿ ನಾವು ಕಿಲೋಮೀಟರ್ಸು, ಕಡಿಮೆ ಹೇಳ್ಬಿಟ್ಟು ಮತ್ತು ನಾವು ಕಸ್ಟಮರ್ಗೆ ತೊಂದರೆ ಕೊಡೋದಿಲ್ಲ. ಮತ್ತು ನಿಮಗೆ ಭೂಮಿ ವಿಷಯ ಅಥವಾ ರೇಟಿನ ವಿಷಯ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ಒಂದು ಭೂಮಿಗಳು ಸಿಗೋದು ತುಂಬ ಕಡಿಮೆ. ತಾರ್ ರೋಡಿಂದ ನೋಡಿ ಈ ಥರ ಒಳ್ಳೆ ರಸ್ತೆ ಬರುತ್ತೆ. ಈ ರಸ್ತೆಯಲ್ಲಿ ಒಳಗಡೆ ಹೋಗ್ತೀವಿ. ಈ ಥರ ಒಳ್ಳೆ ರಸ್ತೆಯಲ್ಲಿ ನಾವು 20 ಅಡಿ ರಸ್ತೆಯಲ್ಲಿ ಒಳಗಡೆ ಹೋದ್ಮೇಲೆ ನಮ್ಗೆ ರಸ್ತೆ ನೀಟಾಗಿರಬೇಕು ಜಮೀನಿಗೆ ಹೋಗೋದಕ್ಕೆ ಅಷ್ಟೇ. ಸರ್ ನಮಸ್ಕಾರ. ಈಗ ನಾವು ಚಳ್ಳಕೆರೆಯಿಂದ 22 ಕಿಲೋಮೀಟ್ರ್ ಒಳಗಡೆ ಬಂದಿದ್ವಿ. ಈಗ ಒಳಗಡೆ ಬಂದ ಮೇಲೆ ತಾರ್ ರೋಡಿಂದ 1 ಕಿಲೋಮೀಟ್ರ್ ಒಳಗಡೆ ಬಂದ್ವಿ. ಒಳ್ಳೆ ರಸ್ತೆ ಇತ್ತು, ರಸ್ತೆಗೆ ಏನು ಸಮಸ್ಯೆ ಇಲ್ಲ, ಎಲ್ಲ ವೆಹಿಕಲ್ಗಳು ಒಳಗೆ ಬರ್ತಾರೆ. ರಸ್ತೆ ಭಾಳ ಚೆನ್ನಾಗಿದೆ. ಈ ಕಡೆಯೂ ಸಹ ರಸ್ತೆ ನಮಗೆ ಒಂದು 15 ಅಡಿ ರಸ್ತೆ ಬರುತ್ತೆ. ರಸ್ತೆಯಿಂದ ಒಳಗಡೆ ಬಂದ ಮೇಲೆ ನಮಗೆ ಈ ಒಂದು ಪ್ರಾಪರ್ಟಿ ಸರ್ ಈ ಪ್ರಾಪರ್ಟಿ ಭೂಮಿ ಪ್ರಿಯರು ಎಷ್ಟು ಜನ ಇದ್ದಾರೆ, ಭೂಮಿನ ಇಷ್ಟಪಡೋಂಥ ವ್ಯಕ್ತಿಗಳು ಎಷ್ಟು ಜನ ಇದ್ದಾರಲ್ಲ, ಅವರೆಲ್ಲರೂ ಈ ವಿಡಿಯೋನ ನೋಡೋವಂಥ ಒಂದು ಸೌಭಾಗ್ಯ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಇಂಥ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ಭೂಮಿಯಲ್ಲಿ ಯಾವ ಥರ ಲವಣಾಂಶಗಳು ಇರ್ತಾವೆ ಅನ್ನೋದು ನಾವು ಗುರುತಿಸ್ಬೇಕು. ಈ ಥರ ಕೆಂಪು ಮಣ್ಣಲ್ಲಿ ಒಳ್ಳೆ ಸಮತಟ್ಟವಾದಂಥ ಭೂಮಿ, 4 ಎಕರೆ 15 ಗುಂಟೆ. ಒಂದು ಫ್ಲ್ಯಾಟು ಈ ಕಡೆ ಬರುತ್ತೆ, ಇನ್ನೊಂದು ಫ್ಲ್ಯಾಟು ಅಲ್ಲೇವರೆಗೂ ಬರುತ್ತೆ. ನೋಡಿ, ಕೆಳಗಡೆ ಭಾಗದವರೆಗೂ ಬರುತ್ತೆ, ಅಲ್ಲೇವರೆಗೂ ಬರುತ್ತೆ. ಸಮತಟ್ಟವಾದಂಥ ಭೂಮಿ, ಕೆಂಪು ಭೂಮಿ. ಮತ್ತು ನಿಮಗೆ ಇದು 100% ಈ ಒಂದು ಭಾಗದಲ್ಲಿ ನಿಮಗೆ ಒಳ್ಳೆ ಶೇಂಗಾ ಬೆಳೀತಾರೆ. ಏನು ಕಡಲೆಕಾಯಿ ಅಂತ ಕರಿತೀವೋ ಶೇಂಗಾ, ಮತ್ತು ದಾಳಿಂಬ್ರೆ, ಪಪ್ಪಾಯಿ, ತೆಂಗು, ಅಡಿಕೆ. ನೋಡಿ ಈ ಕಡೆ ಎಲ್ಲ ತೋಟಗಳು ಮಾಡಿದ್ದಾರೆ. ಭಾಳ ಸಮೃದ್ಧಿವಾದಂಥ ಒಂದು ವಾತಾವರಣ ಇದು. ಈ ಭಾಗದಲ್ಲಿ ನಮಗೆ ನೀವು ಯಾವ ಬೆಳೆ ಇಡ್ತೀರಾ, ಮೋಸಂಬಿ ಇಡ್ತೀರಾ, ಮಾವು ಇಡ್ತೀರಾ, ತೆಂಗು ಇಡ್ತೀರಾ, ಅಡಿಕೆ ಇಡ್ತೀರಾ, ಮತ್ತು ನಿಮಗೆ ಸೀತಾಫಲ್ಲು, ಪ್ರತಿಯೊಂದು ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು ಭಾಳ ಉತ್ಕೃಷ್ಟ ಮಣ್ಣಿನಿಂದ ಬೆಳೀತಾರೆ. ಸರ್, ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಭೂಮಿ ಪ್ರಿಯ ಆಗಿ ನಿಮ್ಮೆಲ್ಲರಿಗೂ ತುಂಬ ಜನಕ್ಕೆ ಆಸೆ ಇರುತ್ತೆ ಸರ್, ನಾನೊಂದು ಒಳ್ಳೆ ಜಮೀನು ತೊಗೊಬೇಕು ಅನ್ನೋರಿಗೆ. ಅಂಥ ವ್ಯಕ್ತಿಗಳು ಮುಂದೆ ಬನ್ನಿ, ನಮ್ಮನ್ನು ನಂಬಿ. ನೋಡಿ, ದೇಶದ ಮೂಲೆಗಳಿಗೋದ್ರೂ ಈ ಥರ ಸಾಯಿಲ್ ಸಿಗಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಮಣ್ಣು. ಈ ಥರ ಮಣ್ಣಲ್ಲಿ ನೀವು ವ್ಯವಸಾಯ ಮಾಡಿ ಸರ್. ಹಿಂಗಿರಬೇಕು ಮಣ್ಣು. ವ್ಯವಸಾಯ ಮಾಡೋದಕ್ಕೆ ಯೋಗ್ಯವಾದಂಥ ಮಣ್ಣನ್ನು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆ ವಾತಾವರಣನ ಆಯ್ಕೆ ಮಾಡ್ಕೊಳ್ಳಿ. ನೋಡಿ ಈ ಕಡೆ ರೈತರು ಇಲ್ಲಿ ಟೊಮೊಟೊ ಬೆಳೆ ಎಷ್ಟು ಅದ್ಭುತವಾದಂಥ ಬೆಳೆ ಬೆಳೆದಿದ್ದಾರೆ. ಈ ಕಡೆ ಅಷ್ಟೇ ಎಲ್ಲ ಸುತ್ತ ತೋಟಗಳಿದ್ದಾವೆ, ಕಂಪ್ಲೀಟ್ ತೋಟಗಳೇ 4 ಕಡೆನೂ. ಒಳ್ಳೆ ಭೂಮಿನ ಆಯ್ಕೆ ಮಾಡ್ಕೊಳ್ಳೋಂಥ ವ್ಯಕ್ತಿಗಳು ನಮ್ಮ ಜೊತೆ ಒಂದ್ಸರಿ ಜಸ್ಟ್ ವಿಸಿಟ್ ಮಾಡಿ ಒಳ್ಳೆ ಭೂಮಿ ಕೊಡ್ತೀನಿ. ಇದು 4 ಎಕರೆ 15 ಗುಂಟೆ ಕೆಂಪು ಭೂಮಿ. ಬೆಂಗಳೂರಿಂದ 220 ಕಿಲೋಮೀಟ್ರ್ ಆಗುತ್ತೆ. ಸರ್, ನಿಜವಾಗ್ಲೂ ಹೇಳೋದಾದರೆ ಈ ಭೂಮಿಯಲ್ಲಿ ನೀವೇನು ಬೆಳಿತೀರ ಹೇಳಿ, ನಿಮಗೆ ಆಸೆ ಏನಿದೆ ಹೇಳಿ. ಡ್ರ್ಯಾಗನ್ ಬೆಳಿತೀರಾ, ನಾನು ಹಾಕ್ಸ್ಕೊಡ್ತೀನಿ. ನಿಮಗೆ ರೂಮ್ ಬೇಕಾ, ನಾನು ಮಾಡಿಸ್ಕೊಡ್ತೀನಿ. ನಿಮಗೆ ಒಳ್ಳೆ ಮಾವಿನ ತೋಟ ಬೇಕಾ, ನಾನು ಹಾಕ್ಸ್ಕೊಡ್ತೀನಿ. ಎಷ್ಟು ಡಿಸ್ಟೆನ್ಸಲ್ಲಿ ನಾವು ಯಾವ ಗಿಡನ ನೆಡಿಬೇಕು ಅನ್ನೋದು ನಮಗೆ ಮಾಹಿತಿ ನಿಮ್ಗೆ ಇರೋಲ್ಲ ತುಂಬ ಜನಕ್ಕೆ. ನಾನದು ಮುಂದೆ ನಿಂತು ಮಾಡಿಸ್ಕೊಡ್ತೀನಿ. ಯಾಕೆಂದರೆ ನನ್ನ ಸುಮಾರು ವೀಡಿಯೋಗಳಲ್ಲಿ ನನ್ನ ಕಸ್ಟಮರ್ಗೆ ಎಲ್ಲ ಥರ ಸಹಕಾರ ಕೊಟ್ಟು ಆ ವೀಡಿಯೋಗಳು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಥರ ಒಂದು ಒಳ್ಳೆ ಭೂಮಿ 4 ಎಕರೆ 15 ಗುಂಟೆ, ಎಷ್ಟು ಅದ್ಭುತವಾದಂಥ ಭೂಮಿ. ಈ ಕಡೆನೂ ಬರುತ್ತೆ ಪ್ಲೇಸ್, ನಿಮಗೆ 2 ಕಡೆ ಬರುತ್ತೆ, ಈ ಸೈಡು ಈ ಸೈಡ್ 2. ಈ ಬದನ ನಾವು ಕಟ್ಟೆನ ಲೆವೆಲ್ ಮಾಡಿಕೊಂಡ್ರೆ 2 ಒಂದೇ ಥರ ಕಾಣುತ್ತೆ, ಸೇಮ್ ಟು ಸೇಮ್. ಕೆಂಪು ಭೂಮಿ. ಸರ್, ಇದು ರೇಟಿನ ವಿಷಯಕ್ಕೆ ಬಂದರೆ ನಿಮಗೆ ಕೇವಲ 16 ಲಕ್ಷ ಹೇಳ್ತೀನಿ, ಅದರಲ್ಲೂ ನಾನು ನೆಗೆಷಬಲ್ ಮಾಡಿಕೊಡ್ತೀನಿ. ಇಂಥ ಭೂಮಿ ನೋಡಿ, ಇಂಥ ಬಂಗಾರದಂಥ ಭೂಮಿ ನಿಮಗೆ ಸಿಗೋದಿಲ್ಲ. ತುಂಬ ಜನ
50 ಲಕ್ಷ 60 ಲಕ್ಷ 70 ಲಕ್ಷ ಕೊಟ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ತೊಗೊಳೋದಕ್ಕೆ ಹೋಗ್ತೀರಾ, ಇಲ್ಲ ಒಂದು ಸೈಟ್ ತೊಗೊಳೋಕೆ ಹೋಗ್ತೀರಾ. ಅಪಾರ್ಟ್ಮೆಂಟ್ ಅಂತೂ ಕನಸಿನ ಮಾತು ಬಿಡಿ, ತುಂಬ ಜನ ಕಡಿಮೆ. ಇಂಥ ಭೂಮಿ ತೊಗೊಂಡ್ರೆ ಭೂಮಿ ರೇಟು ಬೆಳೆಯುತ್ತೆ. ಪ್ಲಸ್ ನಿಮ್ಗೆ ಒಂದು ಒಳ್ಳೆ ತಂತಿ ಬೇಲಿ ಮಾಡ್ಕೊಳ್ಳಿ ಸೈಡಲ್ಲಿ. ಕಂಪ್ಲೀಟಾಗಿ ನಾನು ಮಾಡಿಸ್ಕೊಡ್ತೀನಿ, ಅಡ್ವಾನ್ಸ್ ಮಾಡಿಸಿ ನೀಟಾಗಿ ಒಳ್ಳೆ ಪೇಪರ್ಸ್ ಕೊಡ್ತೀನಿ. ಜನರಲ್ ಪ್ರಾಪರ್ಟಿ ಇದು. ಮತ್ತು ನಿಮಗೆ ರೇಟು ಸಹ ನಾನು ನೆಗೆಷಬಲ್ ಮಾಡಿಕೊಡ್ತೀನಿ. ನಿಮಗೆ ಇಂಥ ಅದ್ಭುತವಾದಂಥ ಒಂದು ವೀಡಿಯೋಗಳು ನೋಡಿ ನಿಮ್ಮ ಕಣ್ಣು ತುಂಬಿಸ್ಕೊಬೇಕು. ನೀವು ನಿಜವಾಗ್ಲೂ ನೀವು ಆತ್ಮೀಯತೆಯಲ್ಲಿ ನೀವು ಒಂದು ಒಳ್ಳೆ ಭೂಮಿನ ನಾನು ಇಷ್ಟಪಡಬೇಕು ಅನ್ನೋರು ಇಂಥ ವೀಡಿಯೋಗಳು ನೋಡಿ ಮುಂದೆ ಬನ್ನಿ. ಒಂದು ಒಳ್ಳೆ ತೋಟ ಮಾಡಿಕೊಡೋದಕ್ಕೆ ನಾನು ನಿಮಗೆ ಸಹಕಾರ ಕೊಡ್ತೀನಿ ಅಂತ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಭೂಮಿ ಖರೀದಿ ಮಾಡೋ ಅಷ್ಟು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಈ ಒಂದು ವಿಡಿಯೋನ ಸ್ಟಾಪ್ ಮಾಡಿ ಎಲ್ಲರಿಗೂ ಜೈ ಹಿಂದ್ ಜೈ ಭಾರತ್.